ನಮ್ಮ ಜಿಲ್ಲಾಧಿಕಾರಿಗಳಿಂದ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಅವ್ರ ಮುಖಾಂತರ ಎಷ್ಟು ಗಂಟೆಗೆ ಏನೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಬರ್ತಿದ್ದಾರೆ. ನಾಳೆಯೂ ಕೂಡ ಒಂದು ಕಾರ್ಯಕ್ರಮ ಇದೆ, ಅದರ ಬಗ್ಗೆ ನಂತರ ನಮಗೆ ನಾವು ತಿಳಿಸ್ತೀವಿ. 16ನೇ ತಾರೀಕಿಗೆ ಬೆಳಗ್ಗೆ ಒಂದು ವಾಕಥಾನ್ ಕಾರ್ಯಕ್ರಮ ನಮ್ಮ ಕಾರ್ಪೊರೇಷನ್ ಮುಖಾಂತರ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿ ಒಂದು ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದೆ. ತದನಂತರ ಸಾಯಂಕಾಲ BD ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಒಂದು ಕಾರ್ಯಕ್ರಮ ಕೂಡ ನಡೀತದೆ. ಮರುದಿವಸ ಬೆಳಗ್ಗೆ 8 ನಾವು ಪ್ರತಿ ವರ್ಷ ಒಂದು ರೀತಿಯಿಂದ ನಾವು ಮಾಡ್ತೀವಿ. ಅದೇ ಒಂದು ರೀತಿಯಿಂದ ಬೆಳಗ್ಗೆ 8 ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಮೂರ್ತಿಗೆ ಒಂದು ಮಾಲಾರ್ಪಣೆ ಮುಖ್ಯಮಂತ್ರಿಯವರು ಮಾಡಿದ್ದಾರೆ. 9 ಗಂಟೆಗೆ ರಾಷ್ಟ್ರಧ್ವಜಾರೋಹಣವನ್ನು ಪೊಲೀಸ್ ಪರೇಡ್ ಗ್ರೌಂಡ್ ಮಾಡ್ತಾರೆ. ತದನಂತರ ಎಲ್ಲ ಕಾರ್ಯಕ್ರಮ ನಮ್ಮ ಜಿಲ್ಲಾಧಿಕಾರಿಗಳ ವತಿಗಳಿಂದ ಹಾಗೂ ಕಲ್ಯಾಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ನಮಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ತಿಳಿಸಲಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ಬಾರಿ ಮುಖ್ಯಮಂತ್ರಿ ಆದ ನಂತರ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಬಹಳ ಶರವೇಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ಅದರಲ್ಲೇ ನಮ್ಮ ಸರ್ಕಾರ ಹಿಂದೆ ನಮ್ಮ ವಿರೋಧ ಪಕ್ಷದವರು ಕೂಡ ಬಹಳಷ್ಟು ಒಂದು ಅಪಾದನೆಯನ್ನು ಮಾಡಿದರು. ಆದರೆ ನುಡಿದಂತೆ ನಡೆದಿರುವಂತಹ ನಮ್ಮ ಸರ್ಕಾರ, ನಾವು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಸವಣ್ಣ ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ ನಂಬಿಕೆಯನ್ನು ಬಿಟ್ಟರು. ಕಳೆದ 27 ತಿಂಗಳಲ್ಲಿ ನಮ್ಮ ಸರ್ಕಾರ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಮನುಷ್ಯನಿಗೂ ಕೂಡ ಮುಟ್ತಕ್ಕಂಥ ಸುಮಾರು 1,35,000 ಕೋಟಿ ನಮ್ಮ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅವರು ಮುಟ್ಟಿದೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, Bharat Chicken Center, Al-Jay Group of Institutions, Ideal Vitchi. ಸಾಯಂಕಾಲ ಕಲಬುರಗಿಗೆ ಬರ್ತಾ ಇದ್ದಾರೆ. ಅದೇ ದಿವಸ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಸಂಪುಟ ಸಭೆಯ ನಂತರ ಅವರು ಬೆಂಗಳೂರಿನಿಂದ ವಿಶೇಷ ವಿಮಾನದಿಂದ ನೇರವಾಗಿ ಕಲಬುರಗಿಗೆ ಬರ್ತಾ ಇದ್ದಾರೆ. ಕರೆಕ್ಟ್ ಟೈಮ್ ಎಲ್ಲ ಬಹುಶಃ ನಿಮಗೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಅವ್ರ ಮುಖಾಂತರ ಎಷ್ಟು ಗಂಟೆಗೆ ಏನೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಬರ್ತಿದ್ದಾರೆ. ನಾಳೆಯೂ ಕೂಡ ಒಂದು ಕಾರ್ಯಕ್ರಮ ಇದೆ, ಅದರ ಬಗ್ಗೆ ನಂತರ ನಮಗೆ ನಾವು ತಿಳಿಸ್ತೀವಿ. 16ನೇ ತಾರೀಕಿಗೆ ಬೆಳಗ್ಗೆ ಒಂದು ವಾಕಥಾನ್ ಕಾರ್ಯಕ್ರಮ ನಮ್ಮ ಕಾರ್ಪೊರೇಷನ್ ಮುಖಾಂತರ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿ ಒಂದು ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದೆ. ತದನಂತರ ಸಾಯಂಕಾಲ BD ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಒಂದು ಕಾರ್ಯಕ್ರಮ ಕೂಡ ನಡೀತದೆ. ಮರುದಿವಸ ಬೆಳಗ್ಗೆ 8 ನಾವು ಪ್ರತಿ ವರ್ಷ ಒಂದು ರೀತಿಯಿಂದ ನಾವು ಮಾಡ್ತೀವಿ. ಅದೇ ಒಂದು ರೀತಿಯಿಂದ ಬೆಳಗ್ಗೆ 8 ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಮೂರ್ತಿಗೆ ಒಂದು ಮಾಲಾರ್ಪಣೆ ಮುಖ್ಯಮಂತ್ರಿಯವರು ಮಾಡಿದ್ದಾರೆ. 9 ಗಂಟೆಗೆ ರಾಷ್ಟ್ರಧ್ವಜಾರೋಹಣವನ್ನು ಪೊಲೀಸ್ ಪರೇಡ್ ಗ್ರೌಂಡ್ ಮಾಡ್ತಾರೆ. ತದನಂತರ ಎಲ್ಲ ಕಾರ್ಯಕ್ರಮ ನಮ್ಮ ಜಿಲ್ಲಾಧಿಕಾರಿಗಳ ವತಿಗಳಿಂದ ಹಾಗೂ ಕಲ್ಯಾಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ನಮಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ತಿಳಿಸಲಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಪೂರಕವಾಗಿ ನಮಗೆ ನಾವು ಈ ವಿಷಯಲ್ಲೂ ಹೇಳಬೇಕಾಗ್ತದೆ. ಯಾಕಂದ್ರೆ ಬಹಳಷ್ಟು ಶ್ರಮ ಇದೆ ಇದರಲ್ಲಿ. ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ಬಾರಿ ಮುಖ್ಯಮಂತ್ರಿ ಆದ ನಂತರ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಬಹಳ ಶರವೇಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ಅದರಲ್ಲೇ ನಮ್ಮ ಸರ್ಕಾರ ಹಿಂದೆ ನಮ್ಮ ವಿರೋಧ ಪಕ್ಷದವರು ಕೂಡ ಬಹಳಷ್ಟು ಒಂದು ಅಪಾದನೆಯನ್ನು ಮಾಡಿದರು. ಆದರೆ ನುಡಿದಂತೆ ನಡೆದಿರುವಂತಹ ನಮ್ಮ ಸರ್ಕಾರ, ನಾವು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಸವಣ್ಣ ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ ನಂಬಿಕೆಯನ್ನು ಬಿಟ್ಟರು. ಕಳೆದ 27 ತಿಂಗಳಲ್ಲಿ ನಮ್ಮ ಸರ್ಕಾರ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಮನುಷ್ಯನಿಗೂ ಕೂಡ ಮುಟ್ತಕ್ಕಂಥ
ಸುಮಾರು 1,35,000 ಕೋಟಿ ನಮ್ಮ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅವ್ರು ಮುಟ್ಟಿದೆ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ರೀತಿಯಿಂದ ಹೇಳ್ತಾರಲ್ಲ, ಅನ್ನಭಾಗ್ಯ ಅಂದ್ರೆ ಅದರಲ್ಲಿ ದಾಸೋಹದ ಒಂದು ಕಲ್ಪನೆ ಇದೆ. ಗೃಹಲಕ್ಷ್ಮಿ ಅಂದ್ರೆ ಮಹಿಳಾ ಸಬಲೀಕರಣ ಒಂದು ಕಲ್ಪನೆ ಅದರಲ್ಲಿ ಇದೆ. ಅದರ ಜೊತೆಯಾಗಿ ಗೃಹ ಜ್ಯೋತಿ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಯ ಒಂದು ಭವಿಷ್ಯ ಬೆಳಕಾಗಿದೆ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರ ಒಂದು ಸ್ವಾತಂತ್ರ್ಯ ಇದೆ. ಯುವ ನಿಧಿ ಯೋಜನೆ ಅಡಿಯಲ್ಲಿ ಕಾಯಕವೇ ಕೈಲಾಸ ಅಂತ ಒಂದು ಕಲ್ಪನೆ ಇದೆ. ಈ ಒಂದು ಗ್ಯಾರಂಟಿ ಯೋಜನೆ ಎಲ್ಲ ಯೋಜನೆಗಳ ಜೊತೆ 10 ಹಲವಾರು ಯೋಜನೆಗಳು ಕಾರ್ಯಕ್ರಮಗಳು ವಿವಿಧ ಇಲಾಖೆಗಳಲ್ಲಿ ಆಗ್ತಾ ಇದೆ. ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಈ ಒಂದು ಕಳೆದ 27 ತಿಂಗಳಲ್ಲಿ ಮೊದಲನೇ ವರ್ಷ 3,000 ಕೋಟಿ, 2023-24ರಲ್ಲಿ 3,000 ಕೋಟಿ, 24-25ರಲ್ಲಿ 5,000 ಕೋಟಿ, ಅದರ ನಂತರ 25-26ರಲ್ಲಿ 5,000 ಕೋಟಿ, ಅಂದ್ರೆ ಸುಮಾರು 13,000 ಕೋಟಿ, 8,000 ಕೋಟಿ ಆಕ್ಷನ್ ಪ್ಲಾನ್ ಅನುಮೋದನೆ ಎಲ್ಲ ಸಿಕ್ಕಿದೆ. ಇದಕ್ಕೂ ಅನುಮೋದನೆ ಕೊಟ್ಟಿದ್ದಾರೆ. ಆಕ್ಷನ್ ಪ್ಲಾನ್ಸ್ ಎಲ್ಲ ತಯಾರಾಗ್ತಾ ಇದೆ. ನಮ್ಮೆಲ್ಲರೂ ಗೊತ್ತಿರುವಂತೆ ಬಹಳ ವೇಗವಾಗಿ ನಾವು ಬೋರ್ಡ್ ವತಿಯಿಂದ ಕೂಡ ನಾವು ಮಾಡ್ತಾ ಇದ್ವಿ. ಕಳೆದ ಒಂದು 27 ತಿಂಗಳಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 6,224 ಕೋಟಿ ಅನುದಾನವನ್ನು ನಾವು ಖರ್ಚು ಮಾಡ್ತೀವಿ. ಎಂದೂ ಕೂಡ ಆಗಿರಲಿಲ್ಲ. ತಮ್ಗೆಲ್ಲರಿಗೆ ಇಂದಿಗೂ ಕೂಡ ನಾನು ಹೇಳಿದ್ದೆ, 31 ಮಾರ್ಚ್ 2024 ಸುಮಾರು 2,009 ಕೋಟಿ, 31 ಮಾರ್ಚ್ 2025 ಸುಮಾರು 3,158 ಕೋಟಿ, ಈ ವರ್ಷ ಇವಾಗ ತನಕ ಮನೆ ತನಕ ಸುಮಾರು 1,077 ಕೋಟಿ, ಅಂದ್ರೆ ಎಲ್ಲ ಸೇರಿದ್ರೆ ಸುಮಾರು 6,224 ಕೋಟಿ ಅನುದಾನವನ್ನು ನಾವು ಮಾಡಿದ್ದೀವಿ. ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮ್ಮ ಸರ್ಕಾರ ಅಭಿವೃದ್ಧಿಗೆ ನಾವು ಬದ್ಧರಾಗಿದ್ದೀವಿ ಅಂತ ಇದು ತೋರಿಸ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈ ಒಂದು ಆರ್ಟಿಕಲ್ 371 ಚೇಂಜ್ ಅಂತಕ್ಕಂಥ ಒಂದು ಪ್ರವಾದಿ ಆದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ ಮತ್ತು ಹಲವಾರು ಹೋರಾಟದಲ್ಲಿ ಇಂತಹ ಒಂದು ಸಂದರ್ಭ ನಡೆಸೋದು ಅತಿ ಸೂಕ್ತ. ಅವರ ಒಂದು ಮಾರ್ಗದರ್ಶನದಲ್ಲಿ ಹೆಚ್ಚಿನ ಒಂದು ಆದ್ಯತೆ ಈ ಒಂದು ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅಂತ ಯಾವಾಗಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ನಂಜುಂಡಪ್ಪ ವರದಿಯವರ ಪ್ರಕಾರ, ಯಾಕಂದ್ರೆ ಈಗ ಡಾಕ್ಟರ್ ನಂಜುಂಡಪ್ಪ ವರದಿ ಕೊಟ್ಟು ಸುಮಾರು 23 ವರ್ಷ ಆಗಿದೆ, 2008 ನಂತರ. ಅದಕ್ಕಾಗಿ ಮೊನ್ನೆ ತಾನೇ ನಮ್ಮ ಮಾಜಿ ಮುಖ್ಯಮಂತ್ರಿಯವರು ಪ್ರೊಫೆಸರ್ ಎಂ ಗೋವಿಂದ ರಾವ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಏನೇನು ಅವಶ್ಯಕತೆ ಇರ್ತದೆ, ಏನೇನು ರೆಕಮೆಂಡೇಶನ್ಸ್ ನಮ್ಗೆ ಆಗ್ತದೆ ಅಂತ ಅವ್ರು ಮಾಡಿದ್ದಾರೆ. ನಾನು ತಿಳಿದಿರುವಂತ ಮೊನ್ನೆ ತಾನೇ ಅವರು ಇಲ್ಲಿ ಬಂದಾಗ ಅಕ್ಟೋಬರ್ 8 ಅಂದ್ರೆ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ನಮ್ಮ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ನೀಡ್ತಾರಂತ ಅವರು ನಮ್ಮೆಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತೆ ವಿವಿಧ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ ನಮ್ಮ ಸರ್ಕಾರವನ್ನು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದೆ. This video is sponsored by Mahalakshmi Jewelers, Mannoor Multi-Speciality Hospital, KBN University, Imran Silk House, Bharat Chicken Center, Arjay Group of Institutions, Ideal Vitchi.